ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿಕೊಂಡು ಮಾಡಿರುವಂತಹ ವಿಟಮಿನ್ ಲಡ್ಡು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ನಾನು ಯಾವುದೇ ರೀತಿಯ ಸ್ವೀಟ್ನರ್ ಆಗಲಿ, ಬೆಲ್ಲ ಆಗಲಿ, ಸಕ್ಕರೆ ಆಗಲಿ ಬಳಸಿಲ್ಲ. ಸೊ ತುಂಬ ಆರೋಗ್ಯಕರವಾಗಿದೆ. ಯಾರು ಕೂಡ ಇದನ್ನು ಸೇವಿಸ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ಇದನ್ನು ಆರಾಮವಾಗಿ ಸೇವಿಸ್ಬೋದು. ಸೊ ವೀಕ್ಷಕರ ರೆಸಿಪಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಾಸ್ಟ್ ಚಾನೆಲ್. ಮೊದಲನೇದಾಗಿ ನಾನು ಬಾಣಲೆಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಿದೆ 1 ಚಮಚದಷ್ಟು. ಆನಂತರ ಅದಕ್ಕೆ 1 ಕಪ್ ಆಗುವಷ್ಟು ನಾನು ಬಾದಾಮಿ ಬೀಜಗಳನ್ನು ಹಾಕಿದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಸೈಡಿಗಿಟ್ಟು ಈಗ ನಾನು ಅಕ್ರೋಟನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಸ್ವಲ್ಪ ಎಳ್ಳು ಸೇರಿಸ್ತಾ ಇದ್ದೀನಿ, ಒಂದೊಂದೇ ಬೌಲಷ್ಟು ನಾನು ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ. ಆಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಆ್ಯಡ್ ಮಾಡಿದೆ. ಇದೆಲ್ಲನೂ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ ಸ್ವಲ್ಪ ಸೇರಿಸಿದೆ, ಸೂರ್ಯಕಾಂತಿ ಬೀಜ ಸ್ವಲ್ಪ ಸೇರಿಸಿದೆ. ಅಂದರೆ ಒಂದೊಂದೇ ಕಪ್ಪು ಅಳತೆಯಲ್ಲಿ ನಾನು ಇದನ್ನು ತಗೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟಾಗಿ ಮಾಡಿಸಬೇಕು. ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆದರೆ ಪೌಡರ್ ಚೆನ್ನಾಗಿ ಮಾಡಲಿಕ್ಕಾಗತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ನಾನು ಅಂದರೆ ಸಿಹಿ ನಾವೇನು ಆ್ಯಡ್ ಮಾಡ್ತಾ ಇಲ್ಲಲ್ಲ, ಹಾಗಾಗಿ ನಾನಿಲ್ಲಿ ದ್ರಾಕ್ಷಿ ಮತ್ತು ಖರ್ಜೂರನ ಸೇರಿಸಿದೆ. ಸಿಹಿ ಎಷ್ಟು ಬೇಕೋ ಅದಕ್ಕೆ ಅನುಗುಣವಾಗಿ ಸೇರಿಸಿ, ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸೇರಿಸ್ಬೋದು. ಅದನ್ನು ಸ್ವಲ್ಪ ಬಾಡಿಸಿಬಿಟ್ಟು ಸೈಡಿಗೆ ತೆಗೆದಿಟ್ಟಿದ್ದೀನಿ. ಈಗ ನೋಡಿ, ಆಲ್ರೆಡಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ, ಅದರ ಪೌಡರ್ ಮಾಡಿದೆ. ಜಾಸ್ತಿ ಫೈನಾಗಿ ಪೇಸ್ಟ್ ಮಾಡಲಿಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡಿದೆ. ಆಮೇಲೆ ಇನ್ನೊಂದು ಸರ್ತಿ ನಾನು ದ್ರಾಕ್ಷಿ ಮತ್ತು ಡೇಟ್ಸ್ನ ಪೇಸ್ಟು ಮಾಡಿಕೊಂಡೆ. ಈಗ ಈ ಪೌಡರಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನು ಆ್ಯಡ್ ಮಾಡಿದೆ. ಆಮೇಲೆ ಅದನ್ನು ಚೆನ್ನಾಗಿ ಬೆರೆಸ್ಕೊಂಡು ಈಗ ದ್ರಾಕ್ಷಿ ಮತ್ತು ಖರ್ಜೂರದ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಕಿವಿಸ್ಕೊಂಡು ನಾವು ಅದನ್ನು ಚೆನ್ನಾಗಿ ಬೈಂಡ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಬೈಂಡ್ ಆಗಬೇಕಾದ್ರೆ ಸ್ವಲ್ಪ ನಾವು ತುಪ್ಪ ಆ್ಯಡ್ ಮಾಡ್ಬೋದು, ಅಥವಾ ಲೈಟಾಗಿ ಬಿಸಿ ನೀರನ್ನು ಹೀಗೆ ಸ್ಪ್ರಿಂಕಲ್ ಮಾಡಿಕೊಂಡು ಸಹ ನಾವು ಮಿಕ್ಸ್ ಮಾಡ್ಬೋದು. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೋದು. ಈಸಿಯಾಗಿ ಮಾಡುವಂತಹ ಲಡ್ಡಿದು. ಈಗ ನಾನು ಒಂದೊಂದು ಬೌಲನ್ನೇ ಬಳಸ್ಕೊಂಡು ಮಾಡಿದ್ದೆ ಎಲ್ಲ ಡ್ರೈ ಫ್ರೂಟ್ಸು ಕೂಡ. ಸುಮಾರು ಒಂದು 15ರಿಂದ 20 ಲಡ್ಡು ರೆಡಿಯಾಗಿತ್ತು. ಆರಾಮಾಗಿ ನಾವು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಸೇವಿಸ್ಬೋದು. ಇದು ನಮ್ಮ ದೇಹಕ್ಕೆ ತುಂಬ ಉಪಯೋಗಕಾರಿ. ಇದರಲ್ಲಿ ಎಲ್ಲ ರೀತಿಯ ವಿಟಮಿನ್ಗಳು ನಮ್ಮ ದೇಹಕ್ಕೆ ಸಿಗ್ತವೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಸೊ ವೀಕ್ಷಕರೇ, ನಮ್ಮ ರೆಸಿಪಿ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.